ನೋಡ್ಬಿಡೋಣ, ಇನ್ನೇ ನಮ್ಮ ಕೆಲಸ ಅದೇ ತಾನೆ. ಇವ್ರು ಗಲೀಜ್ ಮಾಡ್ಕೊತಾನೇ ಇರಬೇಕು, ನಮ್ಗೆ ಯಾವ ಪಾತ್ರ ಇಲ್ದಿದ್ರು ತೊಳಿತಾ ಇರಬೇಕು. ಬೇರೆ KGF ಅಂತಾರೆ, ಏನ್ KGF? ಪಟ ಪ್ಯಾನ್ಸು ಅಪ್ಪಟ ನನ್ನ ಮಗ ಆಗಿತ್ತು, ಏನು ಪ್ರಯೋಜನ ಇಲ್ಲ ಇವರು. ನಿಜೋಲು ಸರ್, ಸುಳ್ಳು ಹೇಳಲ್ಲ. ಹೊಟ್ಟೆ ತಗ ಬೆಂಕಿ ಉರ್ದಂಗ್ ಉರಿತೈತೆ. ಸ್ಟೇಡಿಯಂಗೆ ಬರಬಾರ್ದು, ಇವ್ರಿಗೆ ಏನ್ ಗೊತ್ತಾ, ಸ್ಟೇಡಿಯಂ ಬರಬಾರ್ದು. ಅವಾಗ ಏನ್ ಮಾಡ್ತಾರೆ ಇವರೆಲ್ಲ ಬಂದ್ಬಿಟ್ಟು, ಇಲ್ಲ 2 ಮ್ಯಾಚ್ ಸ್ಟೇಡಿಯಂ ಬಂದಿಲ್ಲ ಗೊತ್ತಾಗುತ್ತೆ ಅವಾಗ. ಭವತಿ ಭಿಕ್ಷಾಂತೆಯೇ. ಇಂಡಿಯನ್ ಪ್ರೀಮಿಯರ್ ಲೀಗ್ನ 16ನೇ ಪಂದ್ಯದಲ್ಲಿ ಲಕ್ನೋ ವಿರುದ್ಧ RCB ಹೀನಾಯ ಸೋಲನ್ನ ಅನುಭವಿಸಿದೆ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್, ದೆನ್ ವೈ ಕಣ್ಣೀರ್? ಅಧ್ಯಕ್ಷರೇ ಸಮಾಧಾನ ಮಾಡ್ಕೊಳ್ಳಿ. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತ ಪಂದ್ಯದಲ್ಲಿ ನಿನ್ನೆ RCB ಸೋಲನ್ನ ಅನುಭವಿಸಿದೆ. ದಡಿಮಾವ, ಇವನ್ ಬಾಳೆಹಣ್ಣಲ್ಲಿ ಏನೋ ದೋಷ ಇರಬೇಕು. ಸ್ವಲ್ಪ ನಿಮ್ ಬಾಳೆಹಣ್ಣು ತೋರಿಸ್ತೀರಾ? 22 ರನ್ಗಳ ಗುರಿಯನ್ನು ನೀಡಿತ್ತು. 182 ರನ್ಗಳ ಗುರಿ ಬೆನ್ನತ್ತಿದ RCB 153 ರನ್ಗಳಿಗೆ ಆಲ್ಔಟ್ ಆಗಿ ತವರಿನಲ್ಲಿ ಸತತ 2ನೇ ಬಾರಿ ಸೋಲು ಅನುಭವಿಸಿದೆ. ಚೆನ್ನಾಗಿರು ಉದ್ದಾರವಾಗಿ ಹೋಗು. ಬೇಡಿ ಹಂಗನ್ಬೇಡಿ, ನಿಮ್ದಮ್ಮಯ್ಯ ಹಂಗನ್ಬೇಡಿ. ಏನಿಲ್ಲ, ಮ್ಯಾನೇಜ್ಮೆಂಟ್ ಚೇಂಜ್. ಎಷ್ಟು ವರ್ಷದಿಂದ ಹೇಳ್ತಾ ಇದ್ರು ಮ್ಯಾನೇಜ್ಮೆಂಟ್ ಚೇಂಜ್ ಆಗ್ಬೇಕು. ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ ಮಕ್ಳವ್ರೆ. ಅವ್ರ 2 ಮಕ್ಳು ತಣ್ಣಗ ಇರ್ಲಿ, ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಪ್ಲೇಯರ್ಸ್ ಚೇಂಜ್ ಆಗ್ಬೇಕು. there's only Kohli who's playing every match, fielding, you give him bowling also, I think he's going to do a good job. ಇರ್ಲಿ ಬಿಡಮ್ಮ, ಮನುಷ್ಯ ಸತ್ ಮೇಲೆ ಬಾಯಿ ಮುಚ್ಕೊಂಡು ಇರ್ಲೇಬೇಕು. ಇರೋವರೆಗೂ ಮಾತಾಡ್ತಾ ಇದ್ಬಿಡ ಬಡಬಡ ಅಂತ. But it's really sad that ಅವ್ರ ಮೇಲೆ ಜಾಸ್ತಿ ಪ್ರೆಷರ್ ಹಾಕೋದು. ಇಲ್ಲಪ್ಪ, ಹೆಣ್ಮಕ್ಳು ಹೊಡೆದಾಡಿದ್ರೆ ನೋಡ್ಬೋದು, ಗಂಡು ಮಕ್ಳು ಕಣ್ಣು ಹೋಗ್ಬಿಡ್ತವೆ. ಏನಿಲ್ಲಪ್ಪ, ತುಂಬಾ ಬೇಜಾರಾಯ್ತು ಮ್ಯಾಚ್ ನೋಡಿ. ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚಸ್ ಬಂದಿದೀವಿ. ಲಾಸ್ಟ್ ಮ್ಯಾಚ್ ಅರ್ಧಕ್ ಬಿಟ್ಟು ಹೋದ್ವಿ. ಈ ಮ್ಯಾಚ್ ಗೊತ್ತು, ಅವ್ರು ಗೆಲ್ಲೋದೇ ಇಲ್ಲ ಅಂತ ಗೊತ್ತು. ಊರ್ಗೆ ಬಾದಾಮಿ ಊದ್ಬಿಡ್ತೀನಿ. ಇದು ಫಿಕ್ಸ್. ಎದ್ರು ಸೋತ್ರು ಮಕ್ಳಿಗೆ ಹೇಳೋದೊಂದೇ, ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಯಾವ ರೀತಿ ಜೋಶ್ ತುಂಬಬೇಕೋ ಗೊತ್ತಿಲ್ಲ ನಮ್ಗೆ. ಅದು ಪ್ಲಾನ್ಸ್ ಏನ್ ಮಾಡ್ಬೇಕಂತ. ಸುಸ್ಮಿ ಕೇಳಿಸ್ಕೊಂತ ಇದೀನಪ್ಪ. ನಮ್ಮಲ್ಲಿರೋ ಅಲ್ಲಿ ಯಾರು ವೀಕ್ಷಕರು ಕೂತಿದೀವಿ, ಅವರಲ್ಲಿರುವಂತ ಜೋಶು ನಂಗೆ ಅವರಲ್ಲಿ ಕಾಣ್ಲಿಲ್ಲ. ನೋಡಿ, ಇಷ್ಟು ದೊಡ್ಡ ಮಾತಾಡಿದ್ದಾರೆ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? RCB ಸತತ 2ನೇ ಬಾರಿ ಸೋಲನ್ನ ಖಂಡಿತ ಅಭಿಮಾನಿಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೂಕ್ತ ತಂಡ ರಚನೆ ಮಾಡುವಲ್ಲಿ ಮ್ಯಾನೇಜ್ಮೆಂಟ್ ವಿಫಲವಾಗಿದೆ. ಸತ್ಯವಾದ ಮಾತು ಹೇಳಿದ್ರಿ. ಇದರಲ್ಲಿ ಆಟಗಾರರದ್ದು ಯಾವುದೇ ತಪ್ಪಿಲ್ಲ. ವಿರಾಟ್ ಕೊಹ್ಲಿ ಬಿಟ್ಟು ಉಳಿದವರನ್ನ ಬದಲಾಯಿಸಿ ಅಂತ RCB ಅಭಿಮಾನಿಗಳು ಆಗ್ರಹಿಸಿದ್ದಾರೆ. ತಲೆ ಮೇಲೆ ಇಟ್ಕೊಂಡು ಊರ್ ತುಂಬಾ ಮೆರೆಸ್ತಾ ಇದ್ದೆ ಕಣ್ಣ. ಮತ್ತೊಂದು ಕಡೆ ಮ್ಯಾಚ್ ನೋಡುವುದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದ ಆರ್ಯವರ್ಧನ್ ಗುರೂಜಿಗೆ ಅಭಿಮಾನಿಯೊಬ್ಬ RCB ಯಾವ ವರ್ಷ ಕಪ್ ಗೆಲ್ಲುತ್ತೆ ಅಂತ ಪ್ರಶ್ನಿಸಿದ್ದಾನೆ. ನಾಳಿದ್ದು ಅಂತಂದ್ರೆ ನಾಳೆ ನಾರು ಆಗ್ಬೋದು, ನಾಳಿದ್ದಾರು. ಅವತ್ತು ಸೋತೋದ್ರು. ಅದಾದ್ಮೇಲೆ 25ನೇ ತಾರೀಕು ಮ್ಯಾಚ್ ಇತ್ತು, ಅದನ್ನ ಗೆದ್ರು. ನಂಬರ್ 5 ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಪಾಸ್ ಆಗ್ತಾ ಇತ್ತು. ಏನು ಮಾಡಲಿ ನಾನು. 29ನೇ ತಾರೀಕು ಸೋತವರು 9+2, ಇವತ್ತು 2. ಹಾಗಾಗಿ ಮ್ಯಾಚು ಯಾವಾಗಲೂ RCB ರೆಡ್ ಕಲರ್ ಬಣ್ಣ ಇದೆಯಲ್ಲ. ಏನು ಕುಲುಕ್ತಾವ್ ನೋಡಿ ಸರ್, ಕುಲುಕ್ ನನ್ ಮಗ ಇವನ್ ಯೋಗಿತಿಗೆ ಲವ್ ಬೇರೆ ಕೇಳು. ಸಾಂಬಾರು ಆಪೇನಗೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.